ನಮಸ್ಕಾರ ವೀಕ್ಷಕರೇ, ವೀಕ್ಷಣ ರಂಗೋಲಿಗೆ ಸ್ವಾಗತ. ಇವತ್ತಿನ ರಂಗೋಲಿ ವಿಶೇಷ ಹೇಳ್ಕೊಡ್ತೀನಿ. ಲಕ್ಷ್ಮೀ ಹೃದಯ ರಂಗೋಲಿ, ನಾರಾಯಣ ಹೃದಯ ರಂಗೋಲಿ ಎರಡು ಒಂದೇ ಕಡೆ ಹಾಕಿ ರಂಗೋಲಿನ ಅಲಂಕರಿಸೀನಿ. ವೆಂಕಟರಮಣ ದೇವರು, ಲಕ್ಷ್ಮೀ ದೇವರು ಎರಡು ಒಂದೇ ಕಡೆ ಹಾಕಿ ತೋರಿಸಿಕೊಡ್ತಾಯಿನಿ. ರಂಗೋಲಿ ನಿನ್ನೆ ಬಿಡಿಸಿದ್ದು ರಂಗೋಲಿ ಇವತ್ತ ಪೋಸ್ಟ್ ಮಾಡ್ತಾಯಿದ್ದೀನಿ. ಶುಕ್ರವಾರ ದಿವಸ, ಗುರುವಾರ ದಿವಸ 2 ದಿವಸ ಲಕ್ಷ್ಮೀ ಹೃದಯ ರಂಗೋಲಿ, ನಾರಾಯಣ ಹೃದಯ ರಂಗೋಲಿ, 2 ಹೃದಯ ರಂಗೋಲಿ ಅಲಂಕಾರ ಒಂದೇ ಕಡೆ ಹಾಕಿ ದೇವ್ರ ರಂಗೋಲಿನ ಅಲಂಕರಿಸೀನಿ. ಲಕ್ಷ್ಮೀ ವೆಂಕಟರಮಣ ದೇವರು ಒಂದೇ ಕಡೆ ರಂಗೋಲಿನ ಅಲಂಕರಿಸೀನಿ. ಚಾತುರ್ಮಾಸ ರಂಗೋಲಿ ಭಾಗದಲ್ಲಿನೇ ಈ ರಂಗೋಲಿನ ಅಲಂಕರಿಸೀನಿ. ದೇವ್ರ ರಂಗೋಲಿ ತಪ್ಪಲಾರದೆ ಹಾಕ್ತೀವಲ್ಲ, ಅದೇ ಪ್ರಕಾರ ಹೃದಯ ರಂಗೋಲಿಗೆ ರಂಗೋಲಿನ ಅಲಂಕರಿಸೀನಿ. ಇವತ್ತು ಶನಿವಾರ ವಿಶೇಷ ಪದ್ಮಾವತಿ ದೇವ್ರನ್ನ, ವೆಂಕಟರಮಣ ದೇವ್ರನ್ನ ಅಲಂಕರಿಸೀನಿ. ರಂಗೋಲಿ ಅಲಂಕಾರ ಭಾಳ ಚಲೋ ಬಂದದ. ಅದ್ರ ವಿಡಿಯೋ ನಾಳೆಗೆ ಪೋಸ್ಟ್ ಮಾಡ್ತೀನಿ. ಸ್ವಲ್ಪ ವಿಡಿಯೋಗಳೆಲ್ಲ ತಡಾಗಿ ಪೋಸ್ಟ್ ಮಾಡ್ತಾಯಿದ್ದೀನಿ. ಮೊದಲಿಗೆ ರಂಗೋಲಿಗಳೆಲ್ಲ ಹಾಕಿ ಪೋಸ್ಟ್ ಮಾಡಲಿಕ್ಕೆ ಸ್ವಲ್ಪ ಸಮಯ ಅನುಕೂಲ ಆಗಲ್ದೆ ರಂಗೋಲಿ ವಿಡಿಯೋ ಮಾಡಿ ಪೋಸ್ಟ್ ಮಾಡಬೇಕಂದ್ರೆ ಸ್ವಲ್ಪ ತಡ ಆಗ್ತಾ ಅದ, ಸಮಯ ಕೂಡ ಅನುಕೂಲ ಆಗ್ತಾ ಇಲ್ಲ. ಆದಷ್ಟು ಬೇಗ ಪ್ರತಿಯೊಂದು ರಂಗೋಲಿನ ತೋರಿಸಿಕೊಡ್ತಾ ಏನಲ್ಲ. ಅವಕಾಶ ಇದ್ದರೆ ಮಾತ್ರ ನಿಮ್ಗೆ ಇಷ್ಟ ಆದ ರಂಗೋಲಿನ ತಪ್ಪಲಾರ್ದೆ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಸಿಂಪಲ್ ರಂಗೋಲಿ ಅವ, ಪ್ರತಿಯೊಂದು ರಂಗೋಲಿ ಈಸಿಯಾಗಿ ತೋರಿಸ್ಕೊಡ್ತಾಯಿನಿ. ಒಂದು ವೇಳೆ ಇಷ್ಟ ಅನಿಸಿದ್ರೆ ರಂಗೋಲಿ ಅಲಂಕಾರ, ದೇವರ ರಂಗೋಲಿ ಅಲಂಕಾರ ನಿಮ್ಗೆ ಇಷ್ಟ ಅನಿಸಿದರೆ ಪ್ರತಿನಿತ್ಯ ನೀವು ಹಾಕುವ ರಂಗೋಲಿ ಜೊತೆಗೆ ಈ ರಂಗೋಲಿನ ಕೂಡ ಅಲಂಕರಿಸಿರಿ. ಆಲ್ರೆಡಿ ನಿಮ್ಗೆ ಈ ರಂಗೋಲಿ ಬರ್ತದಲ್ಲ, ಸ್ವಲ್ಪ ಅಲಂಕಾರ ಮಾತ್ರ ಬೇರೆ ರೀತಿಯಲ್ಲಿ ಹಾಕೀನಿ. ಇದೇ ಪ್ರಕಾರ ರಂಗೋಲಿ ಹಾಕಬೇಕಂತ ಹೇಳಿ ಏನೂ ಇಲ್ಲ. ನಿಮ್ಗೆ ಇಷ್ಟ ಅನಿಸಿದ್ರೇ ಚಾನಲ್ನ ಫಾಲೋ ಆಗಿ, ರಂಗೋಲಿನ ಕೂಡ ಫಾಲೋ ಆಗಿ ರಂಗೋಲಿ ಹಾಕುವ ಪ್ರಯತ್ನ ಮಾಡಿರಿ. ರಂಗೋಲಿ ಇದೇ ಪ್ರಕಾರ ಹಾಕಬೇಕಲ್ಲ, ನಿಯಮ ಅಂತೂ ಏನೂ ಇಲ್ಲ. ಅಲಂಕಾರಗಳಿಗೆ ನಿಯಮ ಏನೂ ಇಲ್ಲಲ್ಲ, ರಂಗೋಲಿ ಮಾತ್ರ ಇದೇ ಪ್ರಕಾರ ಹಾಕಬೇಕು. ಅಲಂಕಾರ ಎಷ್ಟು ಹಾಕಿದರೂ ಕೂಡ ಕಡಿಮೆನೇ ಅನಿಸ್ತದಲ್ಲ. ಈ ರೀತಿಯಲ್ಲಿ ಹೃದಯ ರಂಗೋಲಿನ ಅಲಂಕರಿಸೀನಿ. ಇಷ್ಟ ಅನಿಸಿದರೆ ಫಾಲೋ ಆಗಿರಿ. ಸಿಂಪಲ್ ಅದಲ್ಲ ರಂಗೋಲಿ. ನಿಮ್ಗೆ ಆಲ್ರೆಡಿ ಬಂದರೆ ಮಾತ್ರ ಈ ರೀತಿಯಲ್ಲಿ ರಂಗೋಲಿ ಒಂದು ದಿವಸ ಶುಕ್ರವಾರ, ಗುರುವಾರ ಇಲ್ಲಾಂದರೆ ಏಕಾದಶಿ, ದ್ವಾದಶಿಗೆ ಈ ರಂಗೋಲಿನ ಅಲಂಕರಿಸಬಹುದು. ನಾನು ಶುಕ್ರವಾರ ತಪ್ಪಲಾರ್ದೆ ಈ ರಂಗೋಲಿನ ತೋರಿಸಿಕೊಡ್ತೀನಿ. ಮಣಿಗಳು ಎಕ್ಸ್ಟ್ರಾನೇ ಅವ. ಸಬ್ಸ್ಕ್ರೈಬರ್ಸ್ ಎಲ್ಲರೂ ಮೆಸೇಜ್ ಮಾಡ್ತಾ ಇರಲ್ಲ, ಆಲ್ರೆಡಿ ಮಣಿಗಳು ಎಕ್ಸ್ಟ್ರಾ ಅವಲ್ಲ. ಒಂದೊಂದು ಮಣಿ ಮೇಲೆ ಒಂದೊಂದು ರಂಗೋಲಿನ ಅಲಂಕರಿಸ್ತೀನಿ. ಸ್ವಲ್ಪ ರಂಗೋಲಿ ಮಾತ್ರ ನಿಮ್ಗೆ ತೋರಿಸಲಿಕ್ಕೆ ಮಾತ್ರನೇ ತೋರಿಸಿಕೊಡ್ತಾ ಇದ್ದೀನಿ. ಸ್ವಲ್ಪ ರಂಗೋಲಿ ದೇವ್ರ ಮುಂದೆ ಕೂಡ ಇಡ್ತೀನಿ. ರಂಗೋಲಿ ನನಗೆ ಈಸಿ ಅಲ್ಲ, ಅದಕ್ಕೆ ತೊಂದರೆ ಆಗಿ ಹಾಕಿಬಿಡ್ತೀನಿ. ಸಮಯ ಎಷ್ಟು ತೊಗೋತೀರಿ ಅಂತ ಹೇಳಿ ಮೆಸೇಜ್ ಮಾಡಿರಲ್ಲ. ನಂಗೆ ರಂಗೋಲಿ ಹಾಕೋದು ಅಭ್ಯಾಸ ಇರೋದಿಲ್ಲ, ಬಡಬಡನೆ ಹಾಕ್ತೀನಿ. ಒಂದು ವೇಳೆ ಹೊಸದವರು ಹಾಕಿದರೆ ಮಾತ್ರ ಸ್ವಲ್ಪ ಸಮಯ ತೊಗೋಬೇಕಾಗ್ತದೆ. ಪ್ರಾಕ್ಟೀಸ್ ಆಗಿಂದ ರಂಗೋಲಿನ ಹಾಕಲಿಕ್ಕೆ ಕೊಡ್ರಿ. ನಾ ಆಲ್ರೆಡಿ ಎಷ್ಟೋ ದಿವಸಲಿಂದ ರಂಗೋಲಿಗಳು ಹಾಕ್ತಾ ಏನಲ್ಲ, ಅದರಲ್ಲಿಂದ ಅಭ್ಯಾಸಲಿಂದ ಸ್ವಲ್ಪ ಅದಕ್ಕೆ ಈಸಿಯಾಗಿ ಹಾಕಿಬಿಡ್ತೀನಿ. ನೀವಾದರೆ ಒಂದು ಸಲ ಪ್ರಾಕ್ಟೀಸ್ ಆಗಿಂದನೇ ರಂಗೋಲಿ ಹಾಕಿರಿ. ಈಸಿ ಅವ. ಒಂದೊಂದು ರಂಗೋಲಿಗೆ ಪ್ರಾಕ್ಟೀಸ್ ಕೂಡ ಬೇಕಾಗಿಲ್ಲ. ಈಸಿಯಾಗಿ ಡೈರೆಕ್ಟಾಗಿ ಮಣಿ ಮೇಲೇ ಹಾಕ್ಬೋದು. ಒಂದು ವೇಳೆ ನಿಮ್ಗೆ ಹೊಸದಾಗಿ ರಂಗೋಲಿ ಅಲಂಕಾರ ಹಾಕಬೇಕಂದ್ರೆ ಮಾತ್ರ ಒಂದು ಸಲ ಪ್ರಾಕ್ಟೀಸ್ ಆಗಿಂದ ಮಣಿ ಮೇಲೆ ಹಾಕಲಿಕ್ಕೆ ಕೊಡ್ರಿ. ರಂಗೋಲಿ ಹಾಕೋದು ಕೂಡ ಈಸಿಯಾಗಿ ಹಾಕಬಹುದು. ಅಲಂಕಾರ ಸಿಂಪಲಾಗಿ ತೋರಿಸಿಕೊಡ್ತಾ ಏನಲ್ಲ. ಪ್ರತಿಯೊಂದು ರಂಗೋಲಿನ ಒಂದು ಸಲ ಪ್ರಾಕ್ಟೀಸ್ ಆಗಿಂದ ರಂಗೋಲಿ ಹಾಕಿರಿ. ಮಣಿ ಮೇಲೆ ಹಾಕಿದಾಗ ಮಾತ್ರ ಒಂದು ಸಲ ಪೇಪರ್ ಮೇಲೆ ಹಾಕಿಂದನೇ ಮಣಿ ಮೇಲೆ ಹಾಕಿರಿ. ಗರುಡ ರಂಗೋಲಿನ ಕಮಲದಲ್ಲಿ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ವಿಡಿಯೋನ ಪೋಸ್ಟ್ ಮಾಡೀನಿ, ಎಲ್ಲರೂ ಸಪೋರ್ಟ್ ಮಾಡಿರಿ. ಪ್ರತಿಯೊಂದು ರಂಗೋಲಿನ ತೋರಿಸಿಕೊಡ್ತಾ ಏನಲ್ಲ, ಪ್ರತಿಯೊಂದು ರಂಗೋಲಿಗೆ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ. ಸಂತೋಷ ಅನ್ನಿಸ್ತಾ ಇದೆ. ನಾ ತೋರಿಸಿಕೊಟ್ಟುವ ರಂಗೋಲಿಗಳೆಲ್ಲ ನೀವೆಲ್ಲರೂ ಇಷ್ಟಪಡ್ತಾ ಇರಲ್ಲ. ಇಷ್ಟಪಡೋದಲ್ಲದೆ ನೀವು ಕೂಡ ಇವೆಲ್ಲ ರಂಗೋಲಿಗಳು ನಿಮ್ಮ ಮನೆಯಲ್ಲಿ ಅಲಂಕಾರ ಆಗಬೇಕು. ದೇವ್ರ ಮನೆಯಲ್ಲಿ ನಾನು ತೋರಿಸುವ ರಂಗೋಲಿಗಳೆಲ್ಲ ನಿಮ್ಮ ಮನೆಯಲ್ಲಿ ಕೂಡ ಪ್ರತಿಯೊಬ್ಬರು ರಂಗೋಲಿ ಅಲಂಕಾರ ಹಾಕಬೇಕಂತೇಳಿ ತೋರಿಸಿಕೊಡ್ತಾ ಇದ್ದೀನಿ. ಗರುಡ ರಂಗೋಲಿನ ಬೇರೆ ಬೇರೆ ರೀತಿಯಲ್ಲಿ ಕೂಡ ಇನ್ನು ರಂಗೋಲಿಗಳೆಲ್ಲ ತೋರಿಸಿಕೊಡ್ತೀನಿ. ಪೇಪರ್ ಮೇಲೆ ಹಾಕಿ ತೋರಿಸ್ರಿ ಅಂಥೇಳಿ ಪ್ರಯತ್ನ ಆದರೆ ಮಾಡ್ತಾಯಿದ್ದೀನಿ. ಪೇಪರ್ ಮೇಲೆ ಹಾಕೋದು ನಂಗೆ ಕಷ್ಟ. ರಂಗೋಲಿ ಆದರೆ ಈಸಿಯಾಗಿ ತೋರಿಸಿಕೊಡ್ತೀನಿ. ಪೇಪರ್ ಮೇಲೆ ಹಾಕೋದು ನನಗೆ ಕಷ್ಟ. ನಿಮ್ಮೆಲ್ಲರಿಗೆ ಪೇಪರ್ ಮೇಲೆ ಹಾಕೋದು ಈಸಿ, ರಂಗೋಲಿ ಕಷ್ಟ ಅಂಥೇಳಿ ಮೆಸೇಜ್ ಮಾಡ್ತಾ ಇರಲ್ಲ. ನನಗೆ ರಂಗೋಲಿ ಹಾಕೋದು ಈಸಿ, ಪೇಪರ್ ಮೇಲೆ ಹಾಕೋದು ಭಾಳ ಕಷ್ಟ. ನಾನು ಕೂಡ ನಿಮ್ಮ ಥರನೇ ಪೇಪರ್ ಮೇಲೆ ರಂಗೋಲಿ ಪ್ರಾಕ್ಟೀಸ್ ಆಗಿಂದ ಪೇಪರ್ ಮೇಲೆ ಹಾಕಿ ತೋರಿಸಿಕೊಡ್ತಾ ಇದ್ದೀನಿ.
ಗರುಡ ರಂಗೋಲಿ ಇನ್ನೂ ಸ್ವಲ್ಪ ಸರಿಯಾಗಿ ಮತ್ತೊಂದು ವಿಡಿಯೋದಾಗ ತೋರಿಸಿಕೊಡ್ತೀನಿ. ಹನುಮ ರಂಗೋಲಿಗಳು ಬೇರೆ ಬೇರೆ ರೀತಿಯಲ್ಲಿ ಅಲಂಕಾರಗಳು ಭಾಳ ಸರ್ತಿನೇ ತೋರಿಸಿಕೊಟ್ಟೀನಿ. ಈಗ ವಿಡಿಯೋದಾಗ ಪದ್ಮದಿಂದ ತೋರಿಸಿಕೊಡ್ತಾಯಿನಿ. ಸಿಂಪಲಾಗಿ ಸಣ್ಣ ಮಕ್ಕಳು ಕೂಡ ಹಾಕ್ಬೋದು. ಒಂದು ಸಲ ಮಾತ್ರ ಪ್ರಾಕ್ಟೀಸ್ ಆಗಿಂದ ಮಕ್ಕಳ ಸಂಗತ ಕೂಡ ಹಾಕುವಷ್ಟು ಈಸಿ ಅವ ರಂಗೋಲಿಗಳೆಲ್ಲ. ಇವತ್ತು ಶನಿವಾರ ವೆಂಕಟರಮಣ ದೇವರು ಪದ್ಮಾವತಿ ದೇವರನ್ನ ರಂಗೋಲಿ ಅಲಂಕರಿಸೀನಿ. ಜೊತೆಗೆ ಶನಿವಾರ ದಿವಸ ಮಂಗಳವಾರ ದಿವಸ ತಪ್ಪಲಾರದೆ ಹನುಮ ರಂಗೋಲಿ ಹಾಕ್ತೀನಲ್ಲ, ಬೆಟ್ಟ ರಂಗೋಲಿ ಶ್ರೀಕಾರದಿಂದ ಅಲಂಕರಿಸೀನಿ. ನಾಳೆಗೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸಿಂಪಲ್ ಆದ ರಂಗೋಲಿ ಬೆಟ್ಟ ರಂಗೋಲಿನ ಶ್ರೀಕಾರದಿಂದ ಬಿಡಿಸೀನಿ. ಅಲಂಕಾರಕ್ಕೆ ಶ್ರೀಕಾರ ಹಾಕಿ ಹನುಮ ಬೆಟ್ಟನ ಸಂಜೀವಿನಿ ಬೆಟ್ಟನ ಅಲಂಕರಿಸೀನಿ. ಆರೋಗ್ಯಕ್ಕೋಸ್ಕರ ಸಂಜೀವಿನಿ ಬೆಟ್ಟ ರಂಗೋಲಿ ಹಾಕ್ತೀವಲ್ಲ, ಅದಕ್ಕೆ ಶ್ರೀಕಾರದಿಂದ ರಂಗೋಲಿನ ಇಳಿಸೀನಿ. ರಂಗೋಲಿ ಭಾಳ ಚಲೋ ಬಂದದ ಅಲಂಕಾರ. ಅದನ್ನು ಕೂಡ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ನಿಮಗೆಲ್ಲರಿಗೆ ಇಷ್ಟ ಆಗ್ತದ ರಂಗೋಲಿ. ನೀವು ಕೂಡ ತಪ್ಪಲಾರದೆ ಶ್ರೀಕಾರದಿಂದ ಸಂಜೀವಿನಿ ಬೆಟ್ಟ ರಂಗೋಲಿನ ಹಾಕ್ತೀರಿ. ಮೊದಲಿಗೆ ಪೇಪರ್ ಮೇಲೆ ಹಾಕಿ ತೋರಿಸಿದ್ದಾನೆ ರಂಗೋಲಿನ ತೋರಿಸಿಕೊಡ್ತೀನಿ. ವಿಡಿಯೋನ ನಾಳೆಗೆ ಪೋಸ್ಟ್ ಮಾಡ್ತೀನಿ. ಇದೆಲ್ಲ ರಂಗೋಲಿ ನಿನ್ನೆ ಬಿಡಿಸಿದ ರಂಗೋಲಿ. ಚಾತುರ್ಮಾಸ ಭಾಗದಲ್ಲಿ ಪ್ರತಿ ದಿವಸ ನಾವು ಚಾತುರ್ಮಾಸಕ್ಕೆ ಏನೇನು ರಂಗೋಲಿ ಹಾಕ್ತೀವೋ ಅವೆಲ್ಲ ರಂಗೋಲಿಗಳು ಕೂಡ ಇದೇ ಮಣಿ ಮೇಲೆ ಎಲ್ಲ ಸೇರಿಸೀನಿ. ಗೋಪದ್ಮ ರಂಗೋಲಿ ಬೆಟ್ಟ ಆಕಾರದಲ್ಲಿ ಇಳಿಸೀನಿ. ಅಂಬಾರಿ, ಕಾಮಧೇನು, ಕೊಳಲು, ತಂತಿ, ಬೇರಿ, ತುಳಸಿ ಬೃಂದಾವನ, ಕೃಷ್ಣನ ತೊಟ್ಟಿಲ ಇವೆಲ್ಲ ಚಾತುರ್ಮಾಸ ಭಾಗದಲ್ಲಿನೇ ರಂಗೋಲಿಗಳೆಲ್ಲ ಅಲಂಕರಿಸಬೇಕಲ್ಲ, ಅದೇ ಪ್ರಕಾರ ನಿಯಮ ಪ್ರಕಾರ ಪ್ರತಿಯೊಂದು ರಂಗೋಲಿನ ಅಲಂಕರಿಸೀನಿ. ಜಯ ವಿಜಯ ಮಾತ್ರ ಪದ್ಮದಿಂದ ಹೆಸರು ಬರೆದು ಅಲಂಕರಿಸೀನಿ. ಸ್ವಲ್ಪ ಜಾಗ ಸರಿಯಾಗಿ ಕೂತಿಲ್ಲ ಅಂಥೇಳಿ ಪದ್ಮದಿಂದ ಬರೆದು ಹೆಸರು ಬರೆದು ಜಯ ವಿಜಯನ ಅಲಂಕರಿಸೀನಿ. ಮುಂದಿನ ವಿಡಿಯೋದಾಗ ಜಯ ವಿಜಯ ವಿಶೇಷ ಅಲಂಕಾರ ತೋರಿಸಿಕೊಡ್ತೀನಿ. ಇನ್ನೊಂದು ಮಣಿ ಮೇಲೆ 24 ಕೇಶವನಾಮ ಪದ್ಮ, 9 ವಾಸುದೇವನ ಪದ್ಮ ವಿಶೇಷ ಅಲಂಕಾರ ಹಾಕೀನಿ. ಅದನ್ನು ಕೂಡ ವಿಡಿಯೋನ ಪೋಸ್ಟ್ ಮಾಡ್ತೀನಿ. ಸಬ್ಸ್ಕ್ರೈಬರ್ ಒಬ್ಬರು ಮೆಸೇಜ್ ಮಾಡ್ಯಾರ, ರಂಗೋಲಿಗೆ ಎಷ್ಟು ಸಮಯ ತೊಗೋತೀರಿ, ಇಷ್ಟು ರಂಗೋಲಿ ಹಾಕ್ತಿರಲ್ಲ ಅಂತೇಳಿ ಮೆಸೇಜ್ ಮಾಡ್ಯಾರ. ಇವೆಲ್ಲ ಎಕ್ಸ್ಟ್ರಾ ಮಣಿ ಅವಲ್ಲ, ಅದ್ರ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ. ನಾನು ಆಲ್ರೆಡಿ ರಂಗೋಲಿದಾಗ ಅಭ್ಯಾಸ ಆಗೋದಲ್ಲ ಹಾಕೋದು, ಸೊ ಅಷ್ಟು ಈಸಿಯಾಗಿ ಹಾಕಿಬಿಡ್ತೀನಿ. ಸಮಯ ಹೆಚ್ಚು ತೊಗೊಳ್ದು. ನಿಮ್ಗೆ ತೋರಿಸುವಾಗ ಮಾತ್ರ ಸ್ವಲ್ಪ ನಿಧಾನವಾಗಿ ತೋರಿಸಿಕೊಡ್ತೀನಿ ಅಷ್ಟೇ. ನಾನು ಹಾಕುವಾಗ ಬಡಾನೆ ಹಾಕ್ತೀನಿ. ದೇವ್ರ ಮನೆ ಕಟ್ಟಿಗೆ ಮಾತ್ರ ಒಂದು ಮಣಿ ಇಟ್ಕೊಂಡಿನಿ. ಮಿಕ್ಕು ಮಣಿಗಳ ಮೇಲೆ ನಿಮ್ಗೆ ಹಾಕಿ ತೋರಿಸ್ತೀನಿ. ಒಂದೊಂದು ಸಮಯದಲ್ಲಿ ಒಂದೊಂದು ಸಲ ಸಾಯಂಕಾಲ ಕೂಡ ನಿಮ್ಗೆ ರಂಗೋಲಿ ತೋರಿಸಿಕೊಡ್ತೀನಿ. ಬೆಳಿಗ್ಗೆ ಮಾತ್ರ ದೇವ್ರ ಮನೆ ಕಟ್ಟಿಗೆನೆ ಅಲಂಕರಿಸ್ತೀನಿ. ಅದಕ್ಕೆ ದೇವ್ರ ಮನೆ ಕಟ್ಟಿಗೆನೆ ಮಣಿನ ಅಲ್ಲೇ ಅಲಂಕರಿಸಿ ಇಡ್ತೀನಿ. ನೋಡಿರಲ್ಲ ರಂಗೋಲಿ ಅಲಂಕಾರ. ನಾರಾಯಣ ಹೃದಯದಲ್ಲಿ ಲಕ್ಷ್ಮೀ ಹೃದಯ ರಂಗೋಲಿನ ಇಳಿಸಿ ಕಿರೀಟ, ಶಂಖ, ಚಕ್ರ, ಗದಾ, ಪದ್ಮ, ಲಕ್ಷ್ಮೀನಾರಾಯಣ ಪಾದ ಅಲಂಕರಿಸೀನಿ. ಹನುಮ, ಗರುಡ, ಕಾಮಧೇನು ಮತ್ತು ತುಳಸಿ ಬೃಂದಾವನ, ರಾಮನ ತೊಟ್ಟಿಲ, ಸೀತಾದೇವಿ ಸಿರುಗು ಇವೆಲ್ಲ ರಂಗೋಲಿ ಚಾತುರ್ಮಾಸ ಭಾಗದಲ್ಲಿನೇ ಇವೆಲ್ಲ ರಂಗೋಲಿ ಅಲಂಕರಿಸ್ತೀವಲ್ಲ, ಅದೇ ಪ್ರಕಾರ ರಂಗೋಲಿ ಎಲ್ಲ ಅಲಂಕರಿಸ್ತೀನಿ. ರಂಗೋಲಿ ನಿಮ್ಮೆಲ್ಲರಿಗೆ ಇಷ್ಟ ಆಗ್ತದ ಅಂತ ಹೇಳಿ ಅಂದ್ಕೊತಾನೆ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿರಿ, ವಿಡಿಯೋನ ಫಾಲೋ ಆಗಿ ರಂಗೋಲಿ ಕೂಡ ಹಾಕುವ ಪ್ರಯತ್ನ ಮಾಡಿರಿ. ಇವತ್ತಿಗೆ ರಂಗೋಲಿ ಇಷ್ಟೇ ವೀಕ್ಷಕರೇ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.